ಅಪ್ಪಾಜಿ ಅವ್ರ ಬರ್ತ್ಡೇ ಇವತ್ತು. ಎಸ್ ಸರ್. ನಾನು ಅಲ್ಲಿಂದ ಇಲ್ಲಿ ಹೊರಟು ಬರೋ ಅಷ್ಟರಲ್ಲಿ ನಾನು ಒಂದು 25 ಸ್ಟ್ಯಾಚ್ಯೂಗಳ ಹತ್ರ ನೋಡಿದೆ. 25 ಸ್ಟ್ಯಾಚ್ಯೂ ಹತ್ರನೂ ರಾಜ್ಕುಮಾರ್ ಅವ್ರ ಅಪ್ಪಾಜಿ ಅವ್ರು ಬದುಕಿದಾಗ ಎಷ್ಟು ಜನ ಅಕ್ರೆಯಿಂದ ಅವರು ಅಭಿಮಾನಿಗಳಾಗಿದ್ರು. ಇವತ್ತೂ ಅದನ್ನ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಎಷ್ಟು ವರ್ಷ ಆಯ್ತು ಸತ್ತು. ಎಷ್ಟೋ ಜನ ಹೇಳ್ತಾರೆ, ನಾನು ಇಂಜಿನಿಯರಿಂಗ್ ಮಾಡ್ಬಿಟ್ಟಿದ್ದೀನಿ, ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, ನಾನು ಡೈರೆಕ್ಟ್ರು ಅಂತ. ವ್ಯಾಲ್ಯೂನೇ ಇಲ್ಲ ಅದಕ್ಕೆ. ಸಿನಿಮಾಗೆ ವಿದ್ಯೆಗಿಂತ ವಿನಯ ಮುಖ್ಯ. ರಾಜ್ಕುಮಾರ್ ಅವ್ರ ಹತ್ರ ಇದ್ದಿದ್ದು ವಿನಯ ಇಡೀ ಪ್ರಪಂಚದ ಯಾವ ಕಲಾವಿದನಲ್ಲೂ ನಾನು ನೋಡಲೇ ಇಲ್ಲ. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದ್ದಾರಲ್ಲ, ಅಯ್ಯೋ ಆ ಅಮ್ಮ ಮೋಸ್ಟ್ಲಿ ನಮ್ಮ ದೇಶದಲ್ಲೇ ದೊಡ್ಡ ಪ್ರೊಡ್ಯೂಸರ್ ಅಂದರೆ, ಜಾಸ್ತಿ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಇದು ಅಂದರೆ ಆ ಅಮ್ಮ ಒಬ್ಬರೇ. ಇವಾಗ ನಾನು ಹೋದರೆ ಇವಾಗ ಒಬ್ಬ ಕಲಾವಿದ ಹಿಂಗೆ ಬರ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಕಾರಲ್ಲಿ ಹೋಗ್ತಾ ಇರ್ತಾನೆ, ನಾನು ನೋಡ್ತಾರೆ, ನಾನು ವಿಶ್ ಮಾಡಿದ್ರೆ ನಿಲ್ಲಿಸ್ಬಿಡ್ತಾರೆ. ನಿಲ್ಸಿದ್ಮೇಲೆ ನನ್ನ ಹತ್ರ ಮಾತಾಡೋದಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಬೇಕು, ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವಿಬ್ಬರು ಮೀಟ್ ಮಾಡಿದ್ರೆ ಅವ್ರನ್ನ ನೋಡೋಕೆ ಇನ್ನು 10 ಜನ ಸೇರ್ಕೊತಾರೆ. ರಾಜ್ಕುಮಾರ್ ಇದು ಕಾಡಲ್ಲಿ ಹೋದ್ರಲ್ಲ, ಕಾಡಿಗೆ ಹೋದಾಗ ನಮ್ಮನೇಲಿ 3-4 ದಿವಸ ಅಡುಗೆನೇ ಮಾಡಲಿಲ್ಲ. ನಮ್ಮ ತಾಯಿಯವರೆಲ್ಲ ತುಂಬ ಸಂಕಟಪಟ್ಟರು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ಎಸ್ ವೀಕ್ಷಕರೇ, ಇವತ್ತಿನ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬರೋ ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಮೊದಲು ನಿಮ್ಮ ಸುದ್ದಿವಾಹಿನಿ ಎಲ್ಲ ಕಾರ್ಮಿಕರಿಗೂ ನಾನು ವಂದನೆ ಹೇಳ್ತಾ ಇದ್ದೀನಿ. ಬಟ್ ಇವತ್ತು ತುಂಬ ಒಳ್ಳೆಯ ದಿವಸ, ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಅಪ್ಪಾಜಿ ಅವ್ರ ಬರ್ತ್ಡೇ ಇವತ್ತು. ಎಸ್. ನಾನು ಅಲ್ಲಿಂದ ಇಲ್ಲಿ ಹೊರಟು ಬರೋ ಅಷ್ಟರಲ್ಲಿ ನಾನು ಒಂದು 25 ಸ್ಟ್ಯಾಚ್ಯೂಗಳ ಹತ್ರ ನೋಡಿದೆ. 25 ಸ್ಟ್ಯಾಚ್ಯೂ ಹತ್ರನೂ ರಾಜ್ಕುಮಾರ್ ಅವ್ರ ಅಪ್ಪಾಜಿ ಅವ್ರು ಬದುಕಿದಾಗ ಎಷ್ಟು ಜನ ಅಕ್ರೆಯಿಂದ ಅವರು ಅಭಿಮಾನಿಗಳಾಗಿದ್ರು. ಇವತ್ತೂ ಅದನ್ನ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಎಷ್ಟು ವರ್ಷ ಆಯ್ತು ಸತ್ತು? ಹತ್ತತ್ರ 20 ವರ್ಷ ಆಯ್ತು. 20 ವರ್ಷ ಜಾಸ್ತಿ, 20 ವರ್ಷ. 2006 ಅನ್ಸುತ್ತಾ? 2006. 20 ವರ್ಷ ಆಯಿತು. 20 ವರ್ಷದ ಹಿಂದೆ ಸತ್ತಿರೋ ವ್ಯಕ್ತಿಗೆ ಇನ್ನೂ ಈ ಥರ ಅಭಿಮಾನಿಗಳಿದ್ದಾರೆ, ಅವ್ರ ಬಗ್ಗೆ ಭಕ್ತಿ ಇಟ್ಕೊಂಡಿದ್ದಾರೆ ಅಂದರೆ ಇದು ಇವಾಗೆಲ್ಲ ನಾವು ಬಂದಿದ್ದು ಭಕ್ತಿ ಅದು ಇದು ಅಲ್ಲ. ಇದು ಅವ್ರ ಸ್ಟ್ಯಾಚು ಎಲ್ಲ ನೋಡಿದ್ದು, ಬರ್ತಾ ದೇವಸ್ಥಾನ ನೋಡ್ಕೊಂಬಂದು. ದೇವಸ್ಥಾನ ಎಷ್ಟೋ ಕಡೆ ನೀರು ಮಜ್ಜಿಗೆ ಪಾನಕ ಕೊಡ್ತಾ ಇದ್ದಾರೆ, ತಿಂಡಿ ಕೊಡ್ತಾ ಇದ್ದಾರೆ. ಅವೆಲ್ಲ ನೂರಾರು ಜನ್ಮದ ಪುಣ್ಯ ಮಾಡಿರೋರು ಮಾತ್ರ ಅದು ಅವಕಾಶ ಸಿಗೋದು. ಯಾಕೆಂದರೆ ರಾಜ್ಕುಮಾರ್ ಅವ್ರದ್ದೆಲ್ಲ ಏನಂದರೆ, ಅವ್ರ ಫ್ಯಾಮಿಲಿನಲ್ಲಿ ಇಡೀ ರಾಜ್ಕುಮಾರ್ ಹಿಂದಿನ ತಲೆಮಾರಿನಿಂದ ಹೇಳ್ತಾ ಇದ್ದೀನಿ, ಕಲೆಗೋಸ್ಕರ ಅವ್ರ ಜೀವನ ತೇದ್ಬಿಟ್ಟಿದ್ದಾರೆ. ಅವ್ರ ತಾತ ಮುತ್ತಾತ, ಅವ್ರ ತಂದೆ, ಇವ್ರ ತಂದೆ, ಆಮೇಲೆ ಅಪ್ಪಾಜಿಯವ್ರ ಮಕ್ಕಳು, ಅಪ್ಪಾಜಿಯವ್ರ ಮೊಮ್ಮಕ್ಕಳು, ಅಪ್ಪಾಜಿ ಅಳಿಯ, ಈಗ ಅಳಿಯ ಅವ್ರ ತಂಗಿ ಮಗನೂ ಒಬ್ರು ಧೀರನ್ ಅಂತ ಒಬ್ರು, ಧೀರನ್ ರಾಮ್ಕುಮಾರ್, ಅವರು ಸಿನಿಮಾಲಿ ಆಕ್ಟ್ ಮಾಡ್ತಾವ್ರೆ. ಇವಾಗ ಮೊನ್ನೆ ನಮ್ಮ ಮಗನ ಜೊತೆನೆ ಫೈಟ್ ಕ್ಲಾಸ್ ಬರ್ತಾರೆ ಅವರು. ಏನು ಗೊತ್ತಾ, ಅಲ್ಲಿಂದ ಇಲ್ಲಿವರೆಗೂ ಆ ಫ್ಯಾಮಿಲಿ ಕಲೆನಲ್ಲೇ ಉಳ್ಕೊಂಡ್ ಬಂದೈತೆ ಅಂದಮೇಲೆ ಅದಕ್ಕೊಂದು ಅರ್ಥ ಇರಬೇಕು. ಹೌದು, ಅವ್ರಿಗೆ ಆ ಕಲೆ ಬಗ್ಗೆ ಇರೋ ಆಸಕ್ತಿ, ಭಯ, ಭಕ್ತಿ. ಎಷ್ಟೋ ಜನ ಹೇಳ್ತಾರೆ, ನಾನು ಇಂಜಿನಿಯರಿಂಗ್ ಮಾಡ್ಬಿಟ್ಟಿದ್ದೀನಿ, ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, ನಾನು ಡೈರೆಕ್ಟ್ರು ಅಂತ. ವ್ಯಾಲ್ಯೂನೇ ಇಲ್ಲ ಅದಕ್ಕೆ. ಸಿನಿಮಾಗೆ ವಿದ್ಯೆಗಿಂತ ವಿನಯ ಮುಖ್ಯ. ರಾಜ್ಕುಮಾರ್ ಅವ್ರ ಹತ್ರ ಇದ್ದಿದ್ದು ವಿನಯ ಇಡೀ ಪ್ರಪಂಚದ ಯಾವ ಕಲಾವಿದನಲ್ಲೂ ನಾನು ನೋಡಲೇ ಇಲ್ಲ. ನೋಡಿದ್ದೀರಾ? ನಾನು ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೆ, ಅವ್ರ ಜೊತೆ ನಾನು ಇದು ಅವಕಾಶ ನಮಗೆ ಸಿಗಲಿಲ್ಲ. ನಮ್ಮ ಬ್ಯಾಡ್ ಲಕ್ ಅದು. ಶೂಟಿಂಗ್ ಇದ್ದಾಗ ನೋಡೋಕೆ ಹೋಗ್ತಿದ್ವಿ. ಶೂಟಿಂಗ್ ಸೆಟ್ಗೆ ಹೋಗ್ತಿದ್ದೆ, ತುಂಬ ಸತಿ ಹೋಗಿದ್ದೀನಿ. ಅವ್ರಿಗೆ ಹೋಗಿ ನಮಸ್ಕಾರ ಅಂತ ಅಂದರೆ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಯಾಕೆಂದರೆ ದೇವ್ರು ನೋಡೋಂಗೆ ಆಗ್ಬಿಡೋದು ಅವರು. ಅಯ್ಯೋ ಬನ್ನಿ ನಮಸ್ಕಾರ ಅಂತೀರಾ, ನೀವು ಹಂಗೆಲ್ಲ ಮಾಡಬಾರ್ದು, ಇದು ಕಣ್ಣಲ್ಲಿ ನೀರು ಬಂದ್ಬಿಡ್ತಿತ್ತು. ನೀವು ಹಂಗೆಲ್ಲ ಕಣ್ಣಲ್ಲಿ ನೀರು ಹಾಕ್ಬಾರ್ದು, ನಮಗೆ ಬೇಜಾರಾಗ್ತದೆ. ಕಾಫಿ ತರಿಸ್ತಾಯಿದ್ರು, ಕುಡಿತಾ ಇದ್ವಿ, ತಿಂಡಿ ತರಿಸ್ತಾಯಿದ್ರು, ತಿಂತಿದ್ವಿ. ನಮ್ಮ ಜೊತೆನೇ ಕೂತ್ಕೊಳ್ಳೋರು. ಇವಾಗ ಬರ್ತಾರೆ ಹೀರೋಗಳು, ಬಂದು ಕಾಫಿ ಇದ್ರೆ ಕೊಡ ಅಂದ್ಬಿಟ್ಟು ಹೊಡಾಕ್ತಾರೆ. ಆ ಭಯ, ಭಕ್ತಿ. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದ್ದಾರಲ್ಲ, ಅಯ್ಯೋ ಆ ಅಮ್ಮ ಮೋಸ್ಟ್ಲಿ ನಮ್ಮ ದೇಶದಲ್ಲೇ ದೊಡ್ಡ ಪ್ರೊಡ್ಯೂಸರ್ ಅಂದರೆ, ಜಾಸ್ತಿ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಇದು ಅಂದರೆ ಆ ಅಮ್ಮ ಒಬ್ಬರೇ. ಏಕೈಕ ಮಹಿಳೆ, ಒಂದು ಸಂಸ್ಥೆ, ಒಂದು ದೊಡ್ಡ ಹೀರೋ ಶ್ರೀಮತಿ. ಅವರು 3 ಜನ ಮಕ್ಕಳು, ಅವರು 3 ಜನಕ್ಕೆ ಮಕ್ಕಳು. ಆ ಸಂಸ್ಥೆಯಿಂದ ಎಷ್ಟೋ ನಟಿಯರು ಬಂದರು. ಅವ್ರ ಸರ್ ಅವ್ರ ಮನೆಗೆ ಹೋದರೆ ಒಂಥರ ಛತ್ರ ಸರ್, ಅದು ಧರ್ಮಛತ್ರ. ನಾವು ಹೋಗ್ತಿದ್ವಿ, ತಿಂಡಿ ತಿಂತಿದ್ವಿ, ಟೈಮ್ಗೆ ಹೋದ್ರೆ ಊಟ ಮಾಡ್ತಾಯಿದ್ವಿ. ಮಾಡ್ತಾ ಇರೋರು ಬಂದವರೆಲ್ಲ ಊಟ ತಿಂಡಿ ಮಾಡ್ಕೊಂಡು ಹೋಗೋದು ಅಷ್ಟೇ ಅವ್ರ ಕೆಲಸ. ಅವಾಗ ಅಣ್ಣವರೆಲ್ಲ ಏನು ಮಾಡ್ತೀವಿ ಸರ್, ಅಣ್ಣವ್ರು ಏನು ಗೊತ್ತಾ, ನಾವು ಹೋಗಿ ನಮಸ್ಕಾರ ಬಂದರೆ ಕೂತ್ಕೊತಾ ಇದ್ರು. ನನ್ನ ಕಡೆ ಒಂದು ಸ್ವಲ್ಪ ಚಕ್ಕಲ್ ಬೆಲ್ಲ ಹಾಕೊಂಡು ಕೂತ್ಕೊಳ್ಳೋರು, ಮಾತಾಡೋರು, ಎದ್ದೋಗ್ಬಿಡೋರು ಅಷ್ಟೇ. ಮೇಲ್ಗಡೆ ಹೋದರೆ ದೇವ್ರು ಹಾಡು ಹೇಳ್ಕೊಂಡು ಕೂತ್ಕೊಂಡ್ಬಿಡೋರು ಅಷ್ಟೇ. ಅವರು ನಾವು ನಿನಗೆ ಸ್ವಲ್ಪ ಜನರಲ್ಲಾಗಿ ಮಾತಾಡಿಕೊಂಡು, ಪುನೀತ್ ಅವರು ಇವರೆಲ್ಲ ಇರಲ್ಲ, ತಿಂಡಿ ತಿನ್ಕೊಂಡು ಸ್ವಲ್ಪ ಒಂದು. ನೀವು ಅಣ್ಣವ್ರ ಮನೆಗೆ ಹೋಗೋವಾಗ ಅಪ್ಪವರು ಎಷ್ಟು ಅಂದರೆ ಯಾವ ಏಜಲ್ಲಿ ಇದ್ರು?
ಅಪ್ಪು ಅವರು ಆಲ್ಮೋಸ್ಟು ಸಿನಿಮಾ ಮಾಡಿದ್ರು ಅನಿಸುತ್ತೆ. ಸಿನಿಮಾ ಮಾಡಿದ್ರು ಇಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ ಇರ್ಬೇಕು ನಾವು. ಅಪ್ಪುಗಿನ ಹಿಂದೆ ಅಪ್ಪು ಸಿನಿಮಾಗಿಂತ ಹಿಂದೆನೂ ಹೋಗಿದ್ದೀವಿ. ಅಪ್ಪು ಸಿನಿಮಾ ಆದ್ಮೇಲೆ ಹೋಗಿದ್ದೀವಿ ಸರ್. ಆಮೇಲೆ ನಾವು ಹೋಗೋದಕ್ಕೂ ಅಲ್ಲಿ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಏನು ಗೊತ್ತಾ, ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಹೋದ್ರೆ ಇವಾಗ ಒಬ್ಬ ಕಲಾವಿದ ಹಿಂಗೆ ಬರ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಕಾರಲ್ಲಿ ಹೋಗ್ತಾ ಇರ್ತಾನೆ, ನಾನು ನೋಡ್ತಾರೆ, ನಾನು ವಿಶ್ ಮಾಡಿದ್ರೆ ನಿಲ್ಲಿಸ್ಬಿಡ್ತಾರೆ. ನಿಲ್ಸಿದ್ಮೇಲೆ ನನ್ನ ಹತ್ರ ಮಾತಾಡೋದಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಬೇಕು, ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವಿಬ್ಬರು ಮೀಟ್ ಮಾಡಿದ್ರೆ ಅವ್ರನ್ನ ನೋಡೋಕೆ ಇನ್ನು 10 ಜನ ಸೇರ್ಕೊತಾರೆ. ಹೌದು ಸರ್. ಆ ಬಾಧೆ ನಾವು ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ. ನಾವಾದರೆ ನಾವು ಸಲೀಸಾಗಿ ಮನೆ ಒಳಗಡೆ ಹೋಗ್ಬಿಡ್ತಿದ್ವಿ. ನಮ್ಮಿಂದ ಜನ ಬರ್ತಾರೆ, ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗ ನೋಡಬೇಕು ಅವಾಗ ನೋಡಬೇಕು. ಎಲ್ಲಿ ನಮ್ಮ ಭಯ ಭಕ್ತಿ ತೋರಿಸ್ಬೇಕೋ ಅದನ್ನು ತೋರಿಸ್ಕೊಂಡು ಆರಾಮಾಗಿರ್ತೀವಿ. ರಾಜ್ಕುಮಾರ್ ಅವ್ರದ್ದು ಲಾಸ್ಟ್ ಸಿನಿಮಾ ನಾನು ನೋಡಿದ್ದು ಶಬ್ದವೇದಿ ಸಿನಿಮಾ ಶಬ್ದವೇದಿ ಶೂಟಿಂಗ್ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಏನು ಸೀನಾ ಅಥವಾ ಹಾಡು ನಡೀತಿದೆ ಸರ್? ಸೀನ್ ಟಾಕಿ ಪೋರ್ಷನ್ ಸರ್. ಅದೇನೆ ಅಲ್ಲೇ ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಅವ್ರು ನೋಡಿದಾಗ. ಯಾಕೆಂದ್ರೆ ಅಷ್ಟೊತ್ತಿಗೆ ಕಾಡ್ಗೆ ಹೋಗಿ ಬಂದ್ಬಿಟ್ಟಿದ್ರು. ಅವ್ರು ನೋಡುತ್ತೆ ಕಾಡ್ಗೆ ಹೋಗಿ ಬಂದ್ಮೇಲೆ ನಾನು ಅದೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಮೀಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಮೊದಲಾದ್ರೆ ನಾವು ಮೀಟ್ ಮಾಡ್ಬಿಡ್ತಿದ್ವಿ. ಅಪ್ಪು ಅವ್ರಿಗೆ ಹೇಳಿ ಅಪ್ಪು ಅವ್ರ ಹತ್ರ ನಾವು ಅಲ್ಲಿ ಬರ್ತೀವಿ ಅಂತ ಹೇಳಿ ಅಪ್ಪು ಅವರ ಸ್ಪಾಟಿಗೆ ಬಂದು, ಯಾಕೆಂದ್ರೆ ಆಮೇಲೆ ಜನಗಳನ್ನ ಯಾರನ್ನೂ ಸೇರಿಸ್ತಾ ಇರಲಿಲ್ಲ ಆ ಇನ್ಸಿಡೆಂಟ್ ಆದಮೇಲೆ. ಆಮೇಲೆ ಪಾರ್ವತಮ್ಮವರು ಅಲ್ಲಿಗೆ ಬಂದರು, ನಾವೆಲ್ಲ ಹೋದ್ವಿ, ಮಾತಾಡಿದ್ವಿ. ಆವಾಗ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಂಥ ವ್ಯಕ್ತಿನ ಪಾಪ ಕಾಡಲ್ಲಿ ಅಷ್ಟು ದಿವಸ ಎಷ್ಟು ಸಂಕಟ ಪಟ್ಟಿರ್ಬೇಕು. ಅವ್ರನ್ನ ಸಹ ಏನೇ ಮೃಷ್ಟನ್ನ ಹಾಕಿ ನೋಡ್ಕೊಂಡಿರಲಿ, ಬಟ್ ಮನೆನ ಅವ್ರ ಮನೆ ತುಂಬ ಇಷ್ಟಪಡ್ತಾ ಇದ್ರು. ಅವ್ರ ಮಕ್ಕಳು ಅವ್ರ ಮಕ್ಕಳು ಅನ್ನೋದಕ್ಕಿಂತ ಅವ್ರ ಅಭಿಮಾನಿ ದೇವ್ರುಗಳು ಅಂತಾರೆ. ಅಭಿಮಾನಿ ದೇವ್ರುಗಳು ಅವ್ರೆಲ್ಲ ಕಾಡಲ್ಲೂ ಹೇಳ್ತಿದ್ರಂತೆ, ನನಗೆ ಚಿಂತೆ ನಮ್ಮ ಅಭಿಮಾನಿಗಳು ಏನಾದರೂ ತೊಂದರೆ ಮಾಡ್ಕೊತಾರೆ. ಹಂಗೆ ಮಾಡ್ಕೊಂಡ್ರಲ್ಲ ಸರ್. ಹೌದೌದು, ನಾವಿನ್ನು ಚಿಕ್ಕವರು. ಬಟ್ ನಮ್ಗೆ ಅವಾಗೆಲ್ಲ ನಮ್ಮ ಮನೇಲಿ ಹೇಳೋರು, ನಮ್ಮ ತಂದೆ ತಾಯಿ ಹೇಳೋರು ಈ ಥರದ್ದು ಹಿಂಗೆ ಅಣ್ಣವ್ರನ್ನ ಇದು ಮಾಡ್ಕೊಂಡು ಹೋಗಿ. ನಾವು ಚಿಕ್ಕ ವಯಸ್ಸಾಗಿದ್ದಾಗ ನಿಮ್ಗೆಲ್ಲ ಜ್ಞಾಪಕ ಇರಲ್ಲ ಅನ್ಸುತ್ತೆ. ಅವಾಗವಾಗ ಸಂಡೇ ರಜಾಗಳು ಇದ್ದ ದಿವಸ ಲಕ್ಕಿ ಡಿಪ್ ಹಾಕೊಂಡು ಇದು ಮಾಡೋರು. ಕ್ಯಾಲೆಂಡರ್ಗಳೆಲ್ಲ ಇಟ್ಬಿಟ್ಟಿರೋರು. ಎಲ್ಲ ಆರ್ಟಿಸ್ಟ್ಗಳ ಕ್ಯಾಲೆಂಡ್ರೆ, ದೇವ್ರ ಕ್ಯಾಲೆಂಡರ್ಗಿಂತ ಜಾಸ್ತಿ ರಾಜ್ಕುಮಾರ್ ಕ್ಯಾಲೆಂಡರ್ಗಳೇ ಜಾಸ್ತಿ. ಅದು ಲಕ್ಕಿ ಡಿಪ್ಪು ಎಲ್ಲರಿಗೂ 2 ರೂಪಾಯಿ 1 ರೂಪಾಯಿ ಕೊಟ್ಬಿಟ್ಟು ತೊಗೊಳೋದು. ಒಂದು ಡಿಪ್ಪಲ್ಲಿ ಎತ್ತೋದು, ಬಂದರೆ ನಮ್ಗೇನು ಬೇಕೋ ಕೇಳೋದು. ನಮ್ಮ ಮನೆಯಲ್ಲಿ ಎಷ್ಟು ಕ್ಯಾಲೆಂಡರ್ಗಳು ಇತ್ತು, ಆ ಥರ ಕ್ಯಾಲೆಂಡರ್ಗಳು ತಗೊಂಡು ಒಂದು ಕಡೆ ಸೇರಿಸ್ಬಿಟ್ಟಿದ್ವಿ. ಎಲ್ಲಿ ಎಷ್ಟು ಹೊಡಿತೀರ ಮಳೆ, ಸುಮ್ಮನೆ ತೊಗೊಂಡೋಗಿ ಮಡಗೋದು. ಆಮೇಲೆ ಅವಾಗ ಬಿಟ್ಟು ನೋಡೋದು. ಅವಾಗಿಂದ ರಾಜ್ಕುಮಾರ್ ಅವರು ಅಂದರೆ ನಮಗೆ ರಾಜ್ಕುಮಾರ್ ಇದು ಕಾಡಲ್ಲಿ ಹೋದ್ರಲ್ಲ, ಕಾಡಿಗೆ ಹೋದಾಗ ನಮ್ಮನೇಲಿ 3-4 ದಿವಸ ಅಡುಗೆನೇ ಮಾಡಲಿಲ್ಲ. ನಮ್ಮ ತಾಯಿಯವರೆಲ್ಲ ತುಂಬ ಸಂಕಟಪಟ್ಟರು. ಅಯ್ಯೋ ಪಾಪ ಹೆಂಗೋರು, ಏನೋ ಏಜ್ ಆಗಿತ್ತು. ಕಾಡಲ್ಲಿ ಓಡಾಡೋದು ಅಂದ್ರೆ ಏನು ಕಷ್ಟ, ಪ್ರಾಣಿ. ಆಮೇಲೆ ಯಾರ ಜೊತೆ ಇದ್ದಿದ್ದು, ದುಷ್ಟನ ಜೊತೆ ಇದ್ದಿದ್ದು ಅಲ್ವಾ. ರಾಜ್ಕುಮಾರ್ನ ಚೆನ್ನಾಗಿ ನೋಡ್ಕೊಂಡವನೇ. ಯಾಕೆಂದ್ರೆ ಅವನು ಅಲ್ಲಿ ರಾಜ್ಕುಮಾರ್ ಏನಾದ್ರು ಇನ್ನು 25 ವರ್ಷದ ಹಿಂದೆ ಏನಾದ್ರು ಅವ್ನು ಕಿಡ್ನಾಪ್ ಮಾಡಿದ್ರೆ ಅವನು ದೊಡ್ಡ ಕಳ್ಳ ಆಗ್ತಾನೆ ಇರಲಿಲ್ಲ. ಖಂಡಿತ. ಇವ್ರ ಜೊತೆ ನೀವು 10 ನಿಮಿಷ ನೀವು ಮಾತಾಡ್ಬಿಟ್ರೆ ಕಂಪ್ಲೀಟ್ಲಿ ಮನುಷ್ಯನೇ ಬದಲಾಗ್ಬಿಡ್ತಾರೆ ಆಟೋಮೆಟಿಕ್. ಅದು ನಮ್ಗೆ ನಾವು ನೋಡಿ ಸುಮ್ಮನೆ ಹೋದ್ರು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ವೀರಪ್ಪನ ಅಳ್ತಿದ್ದಂತೆ ಅಲ್ಲಿ, ಬೇರೆ ದಾರಿ ಇಲ್ಲ. ಅವನು ಕರ್ಕೊಂಡ್ಬಂದ್ಬಿಟ್ಟವನೇ. ಯಾಕಂದ್ರೆ ಕರ್ಕೊಂಡ್ಬಿಟ್ಟೆ ಕರ್ಕೊಂಡೋದ್ರೆ ಹೊಡಿತಾರೆ. ಮಾಡಿರೋ ತಪ್ಪು. ಬೇಜಾನ್ ಕೋಟಿಗಟ್ಟಲೆ ದುಡ್ಡು ಹೊಡೆದ್ರು, ಅವ್ರ ಹೆಸರು ಹೇಳ್ಕೊಂಡು ಅವಾಗೂ ಕಲೆಕ್ಷನ್ ಮಾಡಿದ್ರು. ಯಾರ್ಯಾರ ತಿನ್ಬಿಟ್ರು ಪಾಪ ಆ ಟೈಮಲ್ಲಿ ದುಡ್ಡು ತಿಂದೇ ಇರೋರೆ ಪಾಪಿಗಳು ಅವರು. ಸಿನಿಮಾ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಂದರೆ ಇವಾಗ ಏನ್ರಿ ಸಿನಿಮಾಗೆ ಜನನೇ ಆಚೆ ಬರೋಲ್ಲ ಥಿಯೇಟ್ರಿಗೆ. ಅಪ್ಪಾಜಿ ಅವ್ರ ಸಿನಿಮಾ ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನವರಂಗ್ ಥಿಯೇಟ್ರಲ್ಲಿ ಒಂದು ದಿವಸ ಮುಂಚೆ ಹೋಗಿ ನಿಂತ್ಕೋಬೇಕು ನಾವು ಕ್ಯೂಗೆ, ಟಿಕೆಟ್ಗೆ ನಿಂತ್ಕೋಬೇಕು. ಅವಾಗೆಲ್ಲ ಆನ್ಲೈನ್ ಗಿನ್ನಲ್ಲಿ ಏನಿರಲಿಲ್ಲ. ಆನ್ಲೈನ್ ಕೌಂಟ್ರಲ್ಲಿ ಟಿಕೆಟ್ ತಗೋ, ಇಲ್ಲ ಬ್ಲ್ಯಾಕಲ್ಲಿ ತಗೋ. ಅಷ್ಟೇ, ಬ್ಲ್ಯಾಕಲ್ಲಿ ತಗೋ. ಏನಂದರೆ ಮೋರಿ ಇತ್ತು, ದೊಡ್ಡ ಮೋರಿ ಒಳಗೆಲ್ಲ ಕೂತ್ಕೊಂಡಿರ್ತಿದ್ವಿ ನಾವು. ಎಲ್ಲಿ? ನವರಂಗ್ ಹತ್ರ ಸೈಡಲ್ಲಿ. ಇವಾಗ ಮೋರಿ ಇಟ್ಟಿದ್ದಾರೆ, ಕೂತ್ಕೊಳ್ಳೋದು. ಬೆಳಿಗ್ಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಂದ ತಕ್ಷಣ ಗಡ ಅಂತ ಎದ್ದು ಓಡ್ತಾ ಇದ್ವಿ ಅಲ್ಲಿ. ಸರ್ 10 ಜನಕ್ಕೆ ಟಿಕೆಟ್ ಕೊಟ್ರೆ ಸೋಲ್ಡ್ ಔಟ್. ಹಾಂ, 10 ಜನ ಮ್ಯಾಕ್ಸಿಮಮ್ 25 ಜನಕ್ಕೆ ಕೊಡ್ಬೋದು ಅಷ್ಟೇ, ಸೋಲ್ಡ್ ಔಟ್. ಮಿಕ್ಕಿದೆಲ್ಲ ಬ್ಲ್ಯಾಕ್. ಆಮೇಲೆ ಅಲ್ಲೆಲ್ಲ ಪರ್ಮನೆಂಟ್ ಕಸ್ಟಮರ್ಗಳು. ಅಲ್ಲೇ ನಾವು ಅಲ್ಲಿಂದ ಟಿಕೆಟ್ ಸಿಕ್ಲಿಂದ ಆಚೆಗೆ ಬಂದ ತಕ್ಷಣ ಅವ್ರು ಬಂದ್ಬಿಡೋರೆಲ್ಲ ಹಿಡ್ಕೊಂಡ್ರೆ. ಟಿಕೆಟ್ 50-20 ರೂಪಾಯಿ ಟಿಕೆಟ್ ಇದ್ರೆ ಅವಾಗ ಬಿಡಿ ಬ್ಲ್ಯಾಕ್ ಕೊಟ್ಟು ಸಿನಿಮಾ ನೋಡೋರೆಲ್ಲ ತುಂಬ ಕಮ್ಮಿ ಇದ್ದು ಪಾಪ. ಇವಾಗೇನು 2,000 ಆದ್ರೂ ನೋಡ್ತಾರೆ ಸಿನಿಮಾ. 2,000 ಆದ್ರೂ ದುಡ್ಡಿಗೆ ಬೆಲೆ ಇಲ್ಲ ಇವಾಗ. ಹೌದು.
ಆವಾಗ ನಾನು ಒಂದ್ಸತಿ ಬಂಗಾರದ ಮನುಷ್ಯ ಸಿನಿಮಾಗೆ ಕ್ಯೂ ನಿಂತಿದ್ದೀವಿ. ಹ್ಮ್ ಒಂದು 15-20 ಜನ ಬ್ಲ್ಯಾಕ್ ಅವ್ರು ಬರ್ತಾರೆ, ನಮ್ಮ ಮುಂದೆನೇ ಹೋಗ್ತಾರೆ ಅವರು. ಬ್ಲ್ಯಾಕ್ ಅವರೆಲ್ಲ ತಗೊಂಡು ಬರ್ತಾರೆ, ಇಲ್ಲಿ ಸೋಲ್ಡ್ ಔಟು. ಸರಿ ಏನು ಮಾಡೋದು, ನಾನು ನಮ್ಮ ಅಣ್ಣ ಹೋಗ್ಬಿಟ್ಟಿದ್ದೀವಿ. ನೋಡ ಇವಾಗ ಆಚೆ ಬಂದರೆ ತಿರ್ಗಾ ಹಿಂದೆಯಿಂದ ಬರಬೇಕು, ಓಕೆ ಇಲ್ಲೇ ಇದ್ದು ಬಿಡೋಣ ಅಂದ್ಬಿಟ್ಟು ಹಂಗೆ ಇರ್ತಿದ್ವಿ. ಸರಿ ಮ್ಯಾಟ್ನಿ ಒಂದು 25 ಜನ ಸೋಲ್ಡ್ ಔಟು. ಓಕೆ ಫಸ್ಟ್ ಶೋ ಇಲ್ಲ, ಸೆಕೆಂಡ್ ಶೋಗೂ ಸಿಗಲಿಲ್ಲ ಟಿಕೆಟ್, ವಾಪಸ್ ಬಂದ್ವಿ. ಓಕೆ ನಮ್ಮ ಮನೆಯಲ್ಲೆಲ್ಲ ತುಂಬ ಸ್ಟ್ರಿಕ್ಟು. ನಮ್ಮ ತಂದೆ ಕಾಯ್ತಾ ಇದ್ರು, ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಇವರು. ನಮ್ಮ ತಾಯಿಗೆಲ್ಲ ಹೇಳ್ಬಿಟ್ಟು ನಾವೇನೋ ಮಸ್ಕ ಹೊಡೆದು ಹೋಗ್ಬಿಡ್ತಿದ್ವಿ. ನಮ್ಮನೇಲಿ ತುಂಬ ಹಸುಗಳಿತ್ತು. ಹಸುಗಳು ಕೆಲಸ ಎಲ್ಲ ಮಾಡ್ಬಿಟ್ಟು ನಮ್ಮ ತಾಯಿ ಹೇಳಿದ ಕೆಲಸ ಮಾಡಿಬಿಟ್ರೆ ನಮ್ಮ ತಾಯಿ ಸ್ವಲ್ಪ ಕಾಸು ಕೊಟ್ಬಿಟ್ಟು. ಎಷ್ಟು ಹಸು ಇದೆ ಸರ್ ನಿಮ್ಮ ಮನೇಲಿ? ನನಗೆ ಅವಾಗ ಒಂದು 15-16 ವರ್ಷ ರೀ. ಓಕೆ 15-16 ವರ್ಷದ ಕತೆ ನನಗೆ. ಇವಾಗ ನನಗೆ 61 ವರ್ಷ. ಆವಾಗ ಆ ಸೀಸನಲ್ಲಿ ನಮ್ಮ ತಂದೆ ಹೊಡಿತಾ ಇದ್ದಿದ್ದು ರೀತಿ ಬೇರೆ. ಈ ನೀರ್ ಸೇದು ಹಗ್ಗ ತಗೊಂಡು ಹೊಡಿತಾ ಇದ್ದಿದ್ದು. ಈ ಬಾವಿಯಲ್ಲಿ ನೀರ್ ಸೇದು ಹಗ್ಗ, ಅಯ್ಯೋ ಇಷ್ಟಪ್ಪ ಇರೋದು. ಆಗ ಹಗ್ಗದಲ್ಲಿ ಒಂದೆರಡು ತಿಂದ್ಬಿಟ್ರೆ ಹಂಗೆ ಕಿತ್ತೋಗ್ಬಿಡೋದು. ಅವಾಗಿಂದ ನಾವು ರಾಜ್ಕುಮಾರ್ಗೆ ಅಭಿಮಾನಿಗಳೇ ಬಿಡು. ಅವ್ರು ತೀರ್ಕೊಂಡಾಗ ನಮ್ಮ ಮನೆಯಲ್ಲಿ ಹೇಳಿಲ್ವಾ, ಅವರು ಕಿಡ್ನಪ್ ಆದಾಗೂ ನಮ್ಮ ಮನೇಲಿ ಅಡುಗೆ ಮಾಡಲಿಲ್ಲ, ತೀರ್ಕೊಂಡಾಗೂ ನಮ್ಮ ಮನೇಲಿ ಅಡುಗೆ ಮಾಡಲಿಲ್ಲ. ಎಲ್ಲರೂ ದೊಡ್ಡವರಿಂದ ಚಿಕ್ಕವರವರೆಗೂ ತುಂಬ. ಅವ್ರು ಸತ್ತಾಗ ಅವ್ರ ಮನೆ ಹತ್ರ ಹೋದರೆ ನಮಗೆ ಏನು ಇಷ್ಟು ಜನ ಬರ್ತಾರೆ ಒಬ್ಬ ವ್ಯಕ್ತಿ ಸತ್ತರೆ ಅಂತ ಅನ್ನಿಸ್ಬಿಡ್ತು ನಮಗೆ. ಸರ್ ಅವಾಗ 2006 ಇದು 2026 ಸರ್. ಅವಾಗ ರಾಜ್ಕುಮಾರ್ ಅವ್ರ ಮನೆ ಹತ್ರಕ್ಕೆ ಹೋದಾಗ ಜನ ಸೇರಿದ್ರಲ್ಲ, ಹಂಗೆ ಬರೋ ದಾರಿಯಲ್ಲಿ ನೋಡಿದೆ ಸ್ಟ್ಯಾಚ್ಯುಗಳ ಮುಂದೆ ಹಂಗೆ ಜನ ಇದ್ರು. ಇದೊಂದು ಖುಷಿ.